ಹಲೋ ವೆರಿ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಬೆಳಗ್ಗೆನೇ ಆ್ಯಸ್ ಯೂಶುವಲ್ ಒಂದು ಲೋಟ ನೀರು ಕುಡಿದು, ಇವತ್ತು ಸೂರ್ಯದೇವ ಬಂದಿದ್ದಾನೆ ಅಂತ ನಮ್ಮಮ್ಮ ಮೆಣಸಿನ್ಕಾಯಿ ಮತ್ತು ಧನಿಯಾ ಇದೆ ಸ್ವಲ್ಪ ತೊಗೊಂಡೋಗಿ ಒಣಗಾಕು ಅಂತ ಕಳಿಸಿದ್ರು. ಅದನ್ನ ನಾನು ಚಾಚು ತಪ್ಪದೆ ಮಾಡಿದೆ. ಆಮೇಲೆ ಬಂದರೆ ನಮ್ಮಮ್ಮ ರಾಗಿ ತೊಳಿತಾ ಇದ್ರು. ಅದಾದಮೇಲೆ ಇವ್ರು ಬಂದು ವಾಕಿಂಗ್ ಕರ್ಕೊಂಡು ಹೋಗಿಲ್ಲ ಅಂತ ಇವತ್ತು ಫುಲ್ಲು ಗಲಾಟೆ ಮಾಡ್ತಾಯಿದ್ರು. ನಾನು ಇನ್ನೇನು ಮಾಡಲಿ, ಬೆಲ್ಟ್ನ ಬಿಟ್ಟೆ. ಅವ್ರ ಕೆಲಸ ಮಾತ್ರ ತುಂಬ ಚೆನ್ನಾಗಿ ಮಾಡ್ಕೋತಾರೆ. ಬೆಲ್ಟ್ನ ತೊಗೊಂಡೋಗಿ ಹೊರಗಡೆ ನಿಂತ್ಕೊಂಡು ಈ ಥರ ಬೊಗಳ್ತಾ ಇದ್ರು. ನಾನು ಪಾಪ ಇನ್ನೇನು ಬೊಗಳುತ್ತಿದ್ದಿಲ್ಲ ಅಂತ ಏನು ಮಾಡಲಿ, ಆಮೇಲೆ ಕರ್ಕೊಂಡು ಹೋದೆ. ಆಮೇಲೆ ಬಂದು ಮನೆಗೆ ಫ್ರೆಶ್ ಅಪ್ ಆಗಿ, ನಾನು ರೊಟ್ಟಿ ತಿಂದಿಲ್ಲ ಅಂದರೂ ಪರವಾಗಿಲ್ಲ, ಫಸ್ಟ್ ಇವ್ರಿಗೆ ಹಾಕ್ಬಿಡೋಣ ಅಂತ ಒಬ್ರಿಗೆ ಹಾಕ್ತೆ. ಇನ್ನೊಬ್ಬರು ನನಗೆ ಹಾಕಿಲ್ಲ ನೀನು ಅಂದ್ಕೊಂಡು ನನ್ನ ಜೊತೆ ಕಚ್ಚಕ್ಕೆಲ್ಲ ಓಡಿ ಬಂದು, ಆಮೇಲೆ ನಾನು ಇನ್ನೇನು ಮಾಡಲಿ, ಇವ್ರಿಗೂ ರೊಟ್ಟಿನ ಪೀಸ್ ಮಾಡಿಕೊಂಡು ತೊಗೊಂಡೋಗಿ ರೂಮಿಗೆ ಬಿಟ್ಟೆ. ರೂಮಲ್ಲಿ ತಿನ್ನೋದು ಇವರ ಸ್ಪೆಷಲ್ ಸ್ಟೈಲ್. ಆಮೇಲೆ ನಾನು ರೊಟ್ಟಿ ತಿಂದು, ಆಮೇಲೆ ಇವರು ರೊಟ್ಟಿ ರೂಮಲ್ಲಿ ತಿನ್ನೋಕ್ಕಾಗದೆ ಹೊರಗಡೆ ಎತ್ಕೊಂಡು ಬಂದರು. ಆಮೇಲೆ ನಮ್ಮಮ್ಮ ಹೇಳಿದ್ರು, ಮತ್ತೆ ರಾಗಿ ತೊಳೆದು ಹಾಕಿದ್ದೀನಿ ತೊಗೊಂಡೋಗಿ ಒಣಗಾಕು ಅಂತ. ಆಮೇಲೆ ನಾನು ನಮ್ಮ ಕ್ಯಾಂಡಿಗೆ ಟ್ಯಾಬ್ಲೆಟ್ ಹಾಕಿ, ಇವ್ರು ಯಾಕೋ ಗೊತ್ತಿಲ್ಲ ಮುನ್ಸ್ಕೊಂಡು ಕೊಡ್ತಿದ್ರು. ಆಮೇಲೆ ನಾನು ಒಣಗೋಗಿರೋ ತಲೆಗೆ ಸ್ವಲ್ಪ ಎಣ್ಣೆ ಹಾಕೋಣ ಅಂತ ಎಣ್ಣೆ ಹಾಕ್ಕೊಂಡೆ. ಮತ್ತೆ ಮಧ್ಯಾಹ್ನಕ್ಕೆ ಬೆಳಗ್ಗೆ ರೊಟ್ಟಿನೇ ತಿಂದು, ಸಂಜೆ ಆದಮೇಲೆ ಸ್ವಲ್ಪ ಕಡಲೆಕಾಯಿ ತಿಂದು, ಅದಾದಮೇಲೆ ನಮ್ಮ ತೋಟ ಊಟ ಮಾಡಿಸೋಣ ಅಂತ ಮನೆಗೆ ಬಂದಮೇಲೆ ನಮ್ಮ ಅಕ್ಕನ ಜೊತೆ ವೀಡಿಯೋ ಕಾಲಲ್ಲಿ ಮಾತಾಡಿಕೊಂಡು ಅದಕ್ಕೂ ಊಟ ಕೂಡ ಮಾಡಿಸ್ತಾಯಿದ್ರು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ, ಬಾಯ್.